ಫಿಸಿಕ್ಸ್ ದಾಗ ಒಂದು ಟರ್ಮ್ ಬರ್ತೈತಿ ರೇಟ್ ಆಫ್ ಚೇಂಜ್ ಅಂತ ಹೇಳಿ. ಓಕೆ, ರೇಟ್ ಆಫ್ ಚೇಂಜ್ ಅನ್ನ ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯ ಇದೆ. ಯಾಕಂತಂದ್ರ ಫಿಸಿಕ್ಸ್ ದ ಪ್ರತಿಯೊಂದು ಚಾಪ್ಟರ್ ದಾಗ ಪ್ರತಿಯೊಂದು ಫಿಸಿಕಲ್ ಕ್ವಾಂಟಿಟಿಯನ್ನ ಎಕ್ಸ್ಪ್ಲೈನ್ ಮಾಡೋದ್ ಮುಂದೆ ಏನ್ ಮಾಡ್ತಾರ ಅಂತಂದ್ರ ರೇಟ್ ಆಫ್ ಚೇಂಜ್ ಅನ್ನೋ ವರ್ಡ್ ಅನ್ನ ಪ್ರತಿ ಸಲ ಯೂಸ್ ಮಾಡ್ತಿರ್ತಾರೆ. ರೇಟ್ ಆಫ್ ಚೇಂಜ್ ಅಂತಂದ್ರ ಯಾವುದೇ ಎರಡು ಫಿಸಿಕಲ್ ಕ್ವಾಂಟಿಟೀಸ್ ಅದಾವ ಅಂತ ತಿಳ್ಕೊರಿ. ಓಕೆ, ಎರಡು ಫಿಸಿಕಲ್ ಕ್ವಾಂಟಿಟೀಸ್ ಅದಾವ. ಆ ಎರಡು ಫಿಸಿಕಲ್ ಕ್ವಾಂಟಿಟಿ ಒಳಗೆ ಬದಲಾವಣೆಗಳು ಕಂಡು ಬರತಾವ. ಆ ಎರಡು ಫಿಸಿಕಲ್ ಕ್ವಾಂಟಿಟೀಸ್ ದಾಗ ಏನಾಗತ್ತಾವ, ಚೇಂಜಸ್ ಕಂಡು ಬರತಾವ. ಆ ಚೇಂಜಸ್ ಗಳ ರೇಷೋ ಅನ್ನ ನಾವು ಏನ್ ಮಾಡ್ತೀವಿ ಅಂತಂದ್ರ ರೇಟ್ ಆಫ್ ಚೇಂಜ್ ಅಂತ ಹೇಳಿ ಕರಿತೀವಿ. ರೇಟ್ ಆಫ್ ಚೇಂಜ್ ಏನ್ ಮಾಡ್ತೈತಿ ನಮ್ದ, ಇಟ್ ಮೀಸರ್ಸ್ ರೇಷಿಯೋ ಆಫ್ ಚೇಂಜ್ ಇನ್ ಒನ್ ಕ್ವಾಂಟಿಟಿ ಕಂಪೇರ್ಡ್ ಟು ಚೇಂಜ್ ಇನ್ ಅನದರ್ ಕ್ವಾಂಟಿಟಿ. ಆಕ್ಚುಲಿ ಇದು ಏನ್ ಹೇಳತ್ತಿ, ಎರಡು ಕ್ವಾಂಟಿಟೀಸ್ ದಾವು. ಆ ಎರಡು ಕ್ವಾಂಟಿಟೀಸ್ ದಾಗ ಏನಾಗತ್ತಾವು, ಚೇಂಜಸ್ ಗಳಾಗತ್ತಾವು. ಆ ಚೇಂಜಸ್ ಗಳ ರೇಷಿಯೋ ಅನ್ನ ನಮಗೆ ಏನ್ ಮಾಡ್ತೈತಿ, ರೇಟ್ ಆಫ್ ಚೇಂಜ್ ಹೇಳ್ಕೊಡ್ತೈತಿ. ರಾಹುಲ್ ಏನದಾನು T1 ಟೈಮ್ ಆದಾಗ X1 ಅನ್ನೋ ಪೊಸಿಷನ್ ಮೇಲೆ ಅದಾನ ಅಂತ ಹೇಳಿ ತಿಳ್ಕೊರಿ. ಸೊ ಇನ್ನೊಂದಿಷ್ಟು ನಿತ್ತ T2 ಟೈಮ್ ಆದಾಗ ರಾಹುಲ್ ಏನ್ ಮಾಡಿದ, X2 ಪೊಸಿಷನ್ ಮೇಲೆ ಕಂಡು ಬರತಾನ. ಇಲ್ಲಿ ಟೈಮ್ ಅನ್ನೋದು ಒಂದು ಕ್ವಾಂಟಿಟಿ, ಪೊಸಿಷನ್ ಅನ್ನೋದು ಒಂದು ಕ್ವಾಂಟಿಟಿ. ಸಮಯದಲ್ಲಿ ಬದಲಾವಣೆ ಕಂಡು ಬಂದಂಗ ನಮ್ ಪೊಸಿಷನ್ ದಾಗೂ ಏನಾಗೈತಿ, ಇಲ್ಲಿ ಬದಲಾವಣೆ ಕಂಡು ಬಂದ. ಇಟ್ ಮೀನ್ಸ್ ಇವು ಎರಡು ತರದ ರೇಷೋ ತಗೊಂಡಿ ಅಂತಂದ್ರ ನನಗೆ ರೇಟ್ ಆಫ್ ಚೇಂಜ್ ಗೊತ್ತಾಗ್ತೈತಿ. ಒಂದು ಎಕ್ಸಾಂಪಲ್ ತಗೊಳತ್ನ ಅಷ್ಟ. ನಾನು ಇದಷ್ಟ ಅಲ್ಲ, ಬಹಳಷ್ಟು ಕಡೆ ಏನಾಗ್ತೈತಿ, ರೇಟ್ ಆಫ್ ಚೇಂಜ್ ಅನ್ನೋ ಟರ್ಮ್ ಫಿಸಿಕ್ಸ್ ದಾಗ ಯೂಸ್ ಆಗೇ ಆಗ್ತೈತಿ. ಪೊಸಿಷನ್ ದಾಗ ಎಷ್ಟು ಚೇಂಜ್ ಆಗೈತಿ, ವಿಚ್ ಇಸ್ X2 minus X1. ಹೌದು, ಚೇಂಜ್ ಇನ್ ಪೊಸಿಷನ್ ಡಿವೈಡ್ ಬೈ ಚೇಂಜ್ ಇನ್ ಟೈಮ್, T2 minus T1. ಆಕ್ಚುಲಿ ರೇಟ್ ಆಫ್ ಚೇಂಜ್ ಹೇಳಿ ಏನು ಕೊಡೋದಕ್ಕೆ ನಮಗೆ, ಎರಡು ಕ್ವಾಂಟಿಟೀಸ್ ಒಳಗೆ ಎಷ್ಟು ಬದಲಾವಣೆಗಳಾಗ್ಯಾವ, ಆ ಬದಲಾವಣೆಗಳ ರೇಷೋ ಅನ್ನ ಏನ್ ಮಾಡ್ತೈತಿ, ರೇಟ್ ಆಫ್ ಚೇಂಜ್ ಅನ್ನ ಹೇಳ್ಕೊಡ್ತೈತಿ. ಸೊ ಇದನ್ನ ಹೆಂಗ್ ರೀಡ್ ಮಾಡ್ತೀರಿ, ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಆಕ್ಚುಲಿ ನೋಡ್ರಿ, ಇದೇನು ಸ್ಟೇಟ್ಮೆಂಟ್ ಐತ್ಲ ತಳಗೇನು ಬರ್ದಲ್ಲ, ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಯಾವ ಒಂದು ಕ್ವಾಂಟಿಟಿ ಡೆಫಿನೇಷನ್ ಅಂತಂದ್ರೆ ಇದ ವೆಲಾಸಿಟಿ ಡೆಫಿನೇಷನ್ ಇದು. ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಗಿವ್ಸ್ ಅಸ್ ವೆಲಾಸಿಟಿ. ಆಕ್ಚುಲಿ ಈ ಒಂದು ಸ್ಟೇಟ್ಮೆಂಟ್ ಎತ್ತರದ ಅಂತಂದ್ರೆ ಇದ ವೆಲಾಸಿಟಿ.